ಇಡೀ ಗಾಂಧಾರ ನಗರ ನಿನ್ನ ಮರಣಕ್ಕಾಗಿಯೇ ಉತ್ಸುಕತೆಯಿಂದ ಕಾಯ್ತಾ ಇದೆ. ಒಂದು ವೇಳೆ ನಾನು ಈ ಹೋರಾಟದಲ್ಲಿ ಗೆದ್ರೆ ನೀನ್ ನನಗೆ ಒಂದು ದಿನದ ಮಟ್ಟಿಗೆ ಹೆಂಡತಿ ಆಗ್ಬೇಕು. ಶಾಬಾಷ್ ಧ್ರುವ. ಎಷ್ಟೇ ಜನ್ಮ ಎತ್ತಿದ್ರೂ ನಿನ್ನಂತ ಹೇಡಿ ಯುದ್ಧ ಗೆಲ್ಲಕ್ಕಾಗಲ್ಲ. ಹೇಡಿ ಯಾರು, ವೀರ ಯಾರು ಅಂತ ಹೋರಾಟ ಮುಗಿದ್ಮೇಲೆನೆ ಗೊತ್ತಾಗುತ್ತೆ. ನಾನು ಹೇಳ್ದ ಹಾಗೆ ಯುದ್ಧದಲ್ಲಿ ಗೆದ್ರೆ ಒಂದು ರಾತ್ರಿಯ ಮಟ್ಟಿಗೆ ನನ್ನ ಜೊತೆ ಇರೋದಕ್ಕೆ ತಯಾರ? ಮಹಾಚಕ್ರ ಸ್ತಂಭದಲ್ಲಿ ಕಳಪೆ ಪ್ರದರ್ಶನ ತೋರಿಸಿದ್ರಿಂದ ಆ ನಗರದ ಜನರ ಮುಂದೆನೆ ಅಂಬಾಲಿಕೆ ಧ್ರುವನಿಗೆ ಅವಮಾನ ಮಾಡಿ ಅವನ ಜೊತೆ ಮಾಡ್ಕೊಂಡಿದ್ದ ನಿಶ್ಚಿತಾರ್ಥನ ಮುರಿದುಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ಲು. ಇಂಥ ಹೇಡಿ ಜೊತೆ ಮದ್ವೆ ಆಗೋ ಇಚ್ಛೆ ನನಗಿಲ್ಲ. ಪಾಪ, ನನ್ನ ಶಕ್ತಿಯ ಬಗ್ಗೆ ರಾಜಕುಮಾರನಿಗೆ ಗೊತ್ತಿಲ್ಲ ಅನಿಸುತ್ತೆ. ಅಂಬಾಲಿಕೆ ಹೇಳಿದ್ದನ್ನ ಕೇಳಿ ಸಭೆಯಲ್ಲಿದ್ದವರೆಲ್ಲ ಧ್ರುವನನ್ನ ನೋಡಿ ನಗ್ತಾ ಇದ್ದಿದ್ರಿಂದ ಧ್ರುವನಿಗೆ ತೀರಾ ಅವಮಾನ ಆಯಿತು. ಅಲ್ಲಿದ್ದವರೆಲ್ಲ ಹೇಡಿ ರಾಜಕುಮಾರ, ಹೇಡಿ ರಾಜಕುಮಾರ ಅಂತ ಕೂಗೋಕೆ ಶುರು ಮಾಡಿದ್ರು. ಅದೇ ಸಭೆಯ ಮುಂದೆ ಮಹಾಚಕ್ರದ ಸ್ತಂಭದಲ್ಲಿ ನನ್ನ ಶಕ್ತಿ ಏನು ಅಂತ ಅಂಬಾಲಿಕೆಗೆ ತೋರಿಸ್ತೀನಿ ಅಂತ ಧ್ರುವ ಶಪಥ ಮಾಡಿದ್ದ. ನಾನ್ ಏನ್ ಪಾಪ ಮಾಡಿದ್ದೆ ಅಮ್ಮ, ಅಮ್ಮ ಇವತ್ ನಾನ್ ನಿನ್ ಮಗನೇ ಅಲ್ಲ ಅಂತ ಹೇಳ್ತಿದ್ದ ಹಾಗೆ ಯಾರೋ ಇಲ್ಲದ ಆ ಸ್ಮಶಾನದಲ್ಲಿ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಉಂಗುರ ಹೊಳೆಯೋಕೆ ಪ್ರಾರಂಭ ಆಯಿತು. ತನ್ನ ಅಮ್ಮನ ಸಮಾಧಿ ಹತ್ತಿರ ಕುಳಿತ ಧ್ರುವನಿಗೆ ಅಲ್ಲಿ ಒಂದು ದಟ್ಟವಾದ ಹೊಗೆ ಬಂದಿದ್ದು ಕಾಣಿಸ್ತು. ಆ ಉಂಗುರವನ್ನೇ ನೋಡ್ತಾ ನಿಂತಿರುವಾಗ ಆ ಹೊಗೆಯಿಂದ ಒಬ್ಬ ವ್ಯಕ್ತಿ ಹೊರಗ್ ಬಂದ. ಯಾರ್ ನೀನು ಅಂತ ಧ್ರುವ ಹೇಳ್ತಿದ್ದ ಹಾಗೆ ಆ ವ್ಯಕ್ತಿ ಭಯಂಕರವಾಗಿ ನಗ್ತಾ ಇದ್ದ. ನಾನು ಮೊದಲಿನಿಂದಲೂ ನಿನ್ನ ಉಂಗುರದಲ್ಲೇ ಇದ್ದೇನೆ. ನಿನ್ನ ಅಮ್ಮ ಯಾರು, ಅವರ ಬಗ್ಗೆ ಇರೋ ರಹಸ್ಯಗಳು ಏನೇನು ಅನ್ನೋದು ನನಗೆ ಗೊತ್ತು. ನಿನ್ನ ಕಳೆದು ಹೋದ ಶಕ್ತಿಯ ಬಗ್ಗೆ, ಅದನ್ನ ಮರಳಿ ಪಡೆದುಕೊಂಡು ನೀನೊಬ್ಬ ಅಪ್ರತಿಮ ಯೋಧ ಹೇಗೆ ಆಗುವುದು ಎಂಬುದರ ಬಗ್ಗೆ ನನಗೆ ಗೊತ್ತು. ನೀನು ನಿನ್ನ ಶಕ್ತಿಗಳನ್ನ ಮರಳಿ ಪಡಿಬೇಕು ಅಂದ್ರೆ ನನ್ನ 3 ಷರತ್ತುಗಳನ್ನ ಪೂರ್ತಿ ಮಾಡಬೇಕು. ಮೊದಲ ಷರತ್ತು, ನೀನ್ ಯಾವ ಹುಡುಗಿಯನ್ನ ಪ್ರೀತಿಸ್ತಾ ಇದೆಯೋ ಅವಳನ್ನ ಮನಸ್ಸಿನಲ್ಲೂ ಕೂಡ ನೆನೆಸಬಾರ್ದು. 2ನೇ ಷರತ್ತು, ಇದುವರೆಗೂ ಯಾರು ತಯಾರಿಸದೇ ಇರೋ ಅಮೃತಧಾರ ಜಲವನ್ನ ನೀನು ನನಗೆ ತಯಾರು ಮಾಡಿ ಕೊಡಬೇಕು. ಹೇಳಿ, ನಿಮ್ಮ 3ನೇ ಷರತ್ತು ಏನು ಅಂತ ಧ್ರುವ ಕೇಳಿದ ಕೂಡಲೇ ಆ ವ್ಯಕ್ತಿ ಧ್ರುವನ ತಾಯಿ ಅವನಿಗಾಗಿ ಬರೆದಿದ್ದ ಕೊನೆಯ ಪತ್ರವನ್ನ ಧ್ರುವನ ಕೈಗೆ ಕೊಡ್ತಾನೆ. ಅದನ್ನ ಓದಿದ ಕೂಡಲೇ ಧ್ರುವ ಗಾಬರಿಯಾದ. ಇದೇ ನನ್ನ 3ನೇ ಷರತ್ತು. ಆ ವ್ಯಕ್ತಿ ಹೇಳಿದ 3ನೇ ಷರತ್ತು ಏನು? ಧ್ರುವನ ತಾಯಿಯ ಸಾವಿನ ಹಿಂದೆ ಇರುವ ರಹಸ್ಯವಾದರೂ ಏನು? ತನ್ನ ಕಳೆದುಕೊಂಡ ಶಕ್ತಿಗಳನ್ನ ಮರಳಿ ಪಡಿತಾನ ಧ್ರುವ? ಅಂಬಾಲಿಕೆ ವಿರುದ್ಧ ಹಾಕಿದ ಸವಾಲನ್ನ ಧ್ರುವ ಗೆಲ್ತಾನ? ರೋಚಕ ತಿರುವುಗಳುಳ್ಳ ಈ ಕಥೆಯನ್ನ ಕೇಳೋದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಯೋಧ.